ಎಲ್ಲರಿಗೂ ಶುಭ ಮಧ್ಯಾಹ್ನ ಗಾಯ್ಸ್. ಶುಭ ಮಧ್ಯಾಹ್ನ 12 ಕಾಲ ಆಗೈತೆ. ಇವತ್ತೇನ್ ಹಿಂಗ್ ನಿಂತ್ಬಿಟ್ಟು ಮೈಕ್ ತಗೊಂಡೆಲ್ಲ ಮಾತಾಡ್ತಾನೆ ಅಂತಿದ್ದೀರಾ. ಅಂಡ್ ಇವತ್ ಬಂದ್ಬಿಟ್ಟು ಡೈಲಿ ರೀಲ್ಸ್ ಮಾಡ್ತಿದ್ದೆ. 1 minute ಒಳಗಡೆ ರೀಲ್ಸ್ ಮಾಡ್ತಿದ್ದೆ. ಕನ್ನಡ ರೀಲ್ಸ್ ಅಂದ್ರೆ ಕಾಮಿಡಿ ರೀಲ್ಸ್. ಇವತ್ತು ಯಾಕೆ ವ್ಲಾಗ್ ತರ ರೀಲ್ಸ್ ಮಾಡಬಾರ್ದು ಅಂತ ನಾನು ಇವತ್ತು ಅತ್ತೆ ಸೊಸೆ ಇಬ್ರು ಜಗಳ ಆಡೋದು ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ಇವಾಗ ಹಾಕ್ತೀನಿ, ನೋಡ್ಕೊಂಡ್ ಬಂದ್ಬಿಡಿ. ಸಖತ್ತಾಗಿದೆ ಜಗಳ ಅಂತೂ. ನನ್ ಕೈಲಾದಷ್ಟು ನಾನು ಮಾಡಿದ್ದೀನಿ. ನೋಡಿ ಹೇಗಿರುತ್ತೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಚೆನ್ನಾಗಿರೋ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ. ಏನೇನೋ ಸರಿ ಮಾಡ್ಕೊಬೇಕಂತ ಕಮೆಂಟ್ ಮಾಡಿ, ಓಕೆನಾ. ಅತ್ತೆ ಸೊಸೆದಂತೂ ಸೂಪರ್ ಆಗಿ ಜಗಳ ನಡೆದಿದೆ. ಇದು ಎಲ್ಲರ ಮನೆಯಲ್ಲೂ ನಡೀತಾ ಇರುತ್ತೆ. ನಾನು ಅದಕ್ಕೆ ಸ್ವಲ್ಪ ಉಪಕಾರ ಎಲ್ಲ ಆಡ್ ಮಾಡಿ ಸಕ್ಕದ ಕಾಮಿಡಿ ಎಲ್ಲ ಹಾಕಿ ಎಡಿಟಿಂಗ್ ಎಲ್ಲ ಮಾಡಿ ನಿಮ್ಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಹೊಸ ಹೆಜ್ಜೆ ಎಲ್ಲ ಇಟ್ಟು ಮಾಡಿದೀನಿ. ನೋಡ್ಕೊಂಡ್ ಬಂದ್ಬಿಡಿ. ಎಲ್ರಮ್ಮ ನಂಗ್ ಕುಟಾನಿ ಈ ಸೀರೆ ಒಂದು ಎಲ್ರಮ್ಮ ನಂಗ್ ಕುಟಾನಿ ಇಲ್ಲ ಐತೆ. ಚಳಿ ಬೇರೆಪ್ಪ. ಬೇಡ 7:30 ಆಗೋಯ್ತು ಗಂಟೆ. ಹಾಳಾದ ಮುಂದೆ ಇವಳು ಇನ್ನ ಎದ್ದಿಲ್ಲ. ಇವಳು ಇನ್ನ ಇವ್ರಮ್ಮ ಏನ್ ಕಲ್ಸ್ಕೊಟ್ಟಳು ಇವಳಿಗೆ. ಅವ್ವ ಬೇಗ ಎದ್ದಾಳವ್ವ, ಬೇಗ ನೋಡಿ. ಇವಾಗ ಹಾಕಿಸ್ಕೊಂಡ್ ಬರ್ತಿದ್ಯಾ. ಬೇಗ ಎದ್ದೋಗಿ ಚಪಾತಿ ಇಟ್ಟು ಕಲ್ಸಿಡು. ನನ್ ಮಗನ್ಗೆ ಚಪಾತಿ ಅಂದ್ರೆ ಇಷ್ಟ. 1 ಗಂಟೆ ಇಡು ಚಪಾತಿ ಕಲ್ಸಿಟ್ಟು. ಸರಿ ಅತ್ತೆ. ಓ ಹಂಗೆ ನಂಗೊಂದು ಗ್ಲಾಸ್ ಕಾಫಿ ಮಾಡ್ಕೊಂಬ ಹೋಗು. ಅದೇ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಬರ್ತೀನಿ ತಡೀರಿ. ಮಲ್ಕೊಳ್ಳಿ. ಹಂಗೆ ಕುಡಿಯಕ್ 1 ನೀರ್ ತಗೊಂಬ ಹೋಗು. ಸೊಸೆ ಆಗಿ ಬಂದೋಳೆ, ಮಲಿಕೊಂಡವಳು. ಅವಳೆ ಎಮ್ಮೆ ಮಲ್ಕೊಂಡಂಗೆ ಇವಳು. ಸುಮ್ನೆ ನಿನ್ನನ್ ತಂದ ನೋಡು. ನಿಮ್ಮಮ್ಮ ಏನ್ ಕಳ್ಸೋಳ್ ನಿಂಗೆ. ಅದೇ ತಗೊಳ್ಳಿ ಅತ್ತೆ 1 ಗ್ಲಾಸ್ ಕಾಫಿ. ಅತ್ತೆ ಸ್ವಲ್ಪ ನೀರ್ ಜಾಸ್ತಿ ಆಗೋಯ್ತತ್ತೆ. ಏನವ್ವ ಕಾಫಿ ಇಷ್ಟು ನೀರ ಮಾಡಿದ್ಯಾ. ಹೋಗ್ಲಿ ಬಿಡಿ, ಹೆಂಗೋ ಕುಡ್ಕೊಂತೀನಿ. ಕಾಫಿ ಹಿಂಗೇನೇನೆ ಮಾಡೋದಲ್ಲಿ. ನಿಮ್ಮವ್ವ ಹಿಂಗೇನ ಕಾಫಿ ಕಲ್ಸಿರೋದು. ಹಿಂಗೇನ ಕಾಫಿ ಕಲ್ಸಿರೋ ನಿಂಗ್ ಮಾಡೋದಕ್ಕೆ. ಮುಚ್ಚ. ನನ್ನೇನು ಬೈತೀಯನೆ ಮುದುಕಿ ಅಂತ. ನೀನು ಮುದುಕಿ ಕಣೆ, ನಿಮ್ಮಮ್ಮ ಮುದುಕಿ ಕಣೆ. ನನ್ನನ್ ಬೈತ್ಯಾ ಮುದುಕಿ ಅಂತ. ಹಿಂಗಿದೀಯ ನೋಡು, ಒಳ್ಳೆ ನರ್ಪೆತ್ಲಿ ಇದ್ದಂಗಿದ್ಯಾ. ನಾನೇನ್ ಸಣ್ಣಕ್ಕಿರೋದು, ನೀವ್ ನೋಡ ಒಳ್ಳೆ ಗುಂಡ್ಕಲ್ ಇದ್ದಂಗಿದ್ದೀರಾ. ನನ್ನನ್ ಗುಂಡ್ಕಲ್ ಅಂತ್ಯಾ. ಸುಳಿ ಹೊರೋಗ ಕುಟ್ಟೋಗ ನಿನ್ ಬಾಯಿ ಮುಂದಿದ್ದಾಗ. ನನ್ನನ್ ಬೈತಾಳೆ. ಓ ಬರ್ಲಿ ಬಾ, ನನ್ ಮಗ ನಿನ್ಗೈತೆ. ಇಕ್ಕಿಸ್ತೀನಿ ನಿನ್ ಮಾರಿಯಬ್ಬ ಐತೆ ಬಾ, ಎದ್ ಬರ್ಲಿ. ಅವನೊಬ್ಬ ಆಳದೊಬ್ಬ ಎದ್ದೇ ಬರಲ್ಲ ಅಂತ ನಿನ್ನ ಮಲ್ಗೆ ಅವನೇ. ಲೋ ಮೊನ್ನೆ ಬೇಗ ಎದ್ ಬಾರೋ, ನಿಮ್ಮ ಅವ್ವನ್ ಹೊಡಿತಾಳೆ. ಎದ್ ಬಾರೋ ಹೇಳ್ತೀನಿ ತಡಿ, ನನ್ ಮಗ ಬರ್ಲಿ ಕೈಗೆ. ನಾ ಹೊಡಿಸ್ತೀನಿ ತಡಿ ಅವನ್ ಕೈಗೆ. ಸುಮ್ನೆ ಕಣ್ಣಲ್ಲೇ ನೀರ್ ಬರಲ್ಲ. ಮಗನೆಲ್ಲ ಕರಿತಿದ್ದೀರಾ. ಇವನೊಬ್ಬ ನನ್ ಗಂಡ ಎದ್ದೇ ಬರಲ್ಲ ಅಂತಾನೆ. ಏನಮ್ಮ ಚಪಾತಿ ಇಟ್ಟು ಕಲ್ಸಿಟ್ಟಮ್ಮ. ನಂಗ್ ಕನ್ನಡಕ ಬೇರೆ ಇಲ್ಲ. ಚಪಾತಿ ಇಟ್ಟು ಕಲ್ಸಿಟ್ಟ. ಎಷ್ಟು ಹೊತ್ತಾಯ್ತು ನಿಂಗೆ ಹೇಳಿ ಚಪಾತಿ ಇಟ್ಟು ಕಲ್ಸಿಡು ಅಂತ. ಈ ಸೀರೆ ಒಂದು ಹಾಳಾದ ಸೀರೆ ಒಂದು ಬಿದ್ದು ಹೋಯ್ತದೆ. ಚಪಾತಿ ಇಟ್ಟು ಕಲ್ಸಿಟ್ಟ. ಇವಳು ಏನಮ್ಮ ಅಡಿಗೆ ಮನೆ ಎಲ್ಲ ಹಿಂಗೈತೆ. ಇವಳು ಚಪಾತಿ ಇಟ್ಟು ಕಲ್ಸು ಅಂದೆ, ಕಲ್ಸಿಕ್ಕಿಲ್ಲ. ಯಾಕೆ ಚಪಾತಿ ಇಟ್ಟು ಕಲ್ಸಿಕ್ಕಿಲ್ಲ? ಇವಾಗ ಬಂದೆ, ಯಾಕೆ ಚಪಾತಿ ಇಟ್ಟು ಕಲ್ಸಿಕ್ಕಿಲ್ಲ? ಅದೇ ನೀವ್ ಹೇಳೋರಲ್ಲ ಚಪಾತಿ ಇಟ್ಟು ಕಲ್ಸಿದ್ಮೇಲೆ 1 ಗಂಟೆ ಬಿಡ್ಬೇಕು ಅಂತ. ಅದಕ್ಕೆ ಅತ್ತೆ ಗಂಟೆ ಸಿಗ್ಲಿಲ್ಲ. ದೇವ್ರ ಮನೇಲಿ ಇತ್ತಲ್ಲ, ತಗೊಳಕ್ ಆಗ್ಲಿಲ್ಲ ಅತ್ತೆ. ಏನು ಗಂಟೆ ಬೇಕಾ ಅದಕ್ಕೆ? ಅಮ್ಮ ತಾಯಿ, ನಾನ್ ಹೇಳಿದ್ದು ಚಪಾತಿ ಇಟ್ಟು ಕಲ್ಸಿದ್ಮೇಲೆ ಸ್ವಲ್ಪ ಬಿಡು ಅಂತ ಹೇಳಿದ್ದು. 1 ಗಂಟೆ ಇಡು ಅಂತ ಅಂದ್ರೆ 1 ಅವರ್ ಬಿಟ್ಬಿಟ್ಟು ಆಮೇಲೆ ಸುಡು ಅಂತ ಹೇಳಿದ್ದು. ಹೊಸ್ಬಿಟ್ಟು ಸುಡು ಅಂತ. ನಿಂಗೆ ದೇವ್ರ ಮನೇಲಿರೋ ಗಂಟೆ ತಗೊಂಬಂದ್ ಇಡು ಅಂತ ಹೇಳಿಲ್ಲ. ನಿಮ್ಮ ಅವ್ವ ಅದೇನಂತ, ನಿಮ್ಮ ಅಪ್ಪ ಅದೇನಂತ ಎತ್ಬಿಟ್ಟ ನಿನ್ನ.
ಹೋಗ ನಿಮ್ ಮನೆ ಕಾಯೋಗ ಚಾಪೆ ಸುತ್ಕೊಂಡ್ ಹೋಗ ಅಂತ ನಿಮ್ಮ ಅಪ್ಪ ಅಮ್ಮ ಹೋಗ. ನನ್ನನ್ ಬೈತಾಳೆ. ಇವ್ನ್ ತೊಗೊಳ ಅದೇನ್ರು ಕಟ್ಕೊಂಬಂದ ನನ್ ಮಗ ನಾನು 7ನೇ ಪಿರುತಿ ಮಾಡಿರೋದಂದ. ಪಿರುತಿ ಮಾಡಿರೋರೆಲ್ಲ ಹಿಂಗೆ ಈ ಹೆಣ್ಮಕ್ಳೇ ಹಿಂಗೆಪ್ಪ. ಸಿಟಿಯಿಂದಾನೇ ತರ್ಬಾರ್ದು. ಅದಕ್ಕೆ ನಮ್ಮ ಮಗನ್ಗೆ ತಲೆ ಹೊಡ್ಕೊಂಡೆ, ಹಳ್ಳಿಯಿಂದಾನೇ ತರೋಣ ಹೆಣ್ಣನ ಅಂತ. ಇವಳು ಹೋಗಿ ನನ್ ಕಣ್ಮುಂದೆ ಕಾಣಿಸ್ಕೊಂಬೇಡ, ಸರಿನಾ ಅತ್ತೆ? ನಾವಿಬ್ರು ಕಿತ್ತಾಡೋದ್ ಬೇಡ, ಇನ್ಮೇಲೆ ಫ್ರೆಂಡ್ಸ್ ಆಗಿರೋಣ, ಆಯ್ತಾ? ನಿನ್ಗೇನ್ ಬೇಕೋ ನಾನ್ ಮಾಡ್ಕೊಡ್ತೀನಿ, ನನ್ಗೇನ್ ಬೇಕೋ ನೀವ್ ಮಾಡ್ಕೊಡಿ, ಇಬ್ರು ಫ್ರೆಂಡ್ಸ್ ಆಗಿರೋಣ, ಆಯ್ತಾ? ಸರಿ ಅತ್ತೆ. ನಮ್ಮ ಅತ್ತೆ ಅಂದ್ರೆ ಬೆಸ್ಟ್. ನಮ್ಮ ಅತ್ತೆ ತರ ಜಗತ್ತಲ್ಲಿ ಯಾರು ಇಲ್ಲ. ಅಂತ ಅತ್ತೆ ಪಡಿಯಕ್ ನಾನ್ ಪುಣ್ಯ ಮಾಡಿರ್ಬೇಕು, ನಮ್ಮ ಅತ್ತೆ ಪಡಿಯಕ್ಕೆ. ಫ್ರೆಂಡ್ಸ್, ಇವತ್ ನೋಡಿದ್ರ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಅತ್ತೆ ಸೊಸೆ ಪಾರ್ಟ್ 1 ಕಿತ್ತಾಡೋದು. ನೆಕ್ಸ್ಟ್ ಪಾರ್ಟ್ 2 ನಾಳೆನೋ ನಾಳಿದ್ ಬರುತ್ತೆ. ಅಂದ್ರೆ ಫ್ರೆಂಡ್ಸ್ ಆಗಿದ್ರೆ ಅತ್ತೆಂದಿರು ಹೇಗಿರ್ತಾರೆ ಅನ್ನೋ ಒಪ್ಕೊಂತೀನಿ. ಇನ್ಮೇಲೆ ಇಬ್ರು ಜಗಳ ಮಾಡೋದ್ ಬೇಡ, ಸರಿನಾ? ಸರಿ ಕಣವ್ವ, ಇಬ್ರು ಒಟ್ಟಿಗೆ ಇರೋಣ. ನಿಂಗೇನ್ ಬೇಕು ಹೇಳಿ, ನಾನ್ ಮಾಡ್ಕೊಂತೀನಿ. ನೀನ್ ಹೇಳ್ದಂಗೆ ನಾನು ಇರ್ತೀನಿ ಬಿಡವ್ವ. ನೋಡು, ಇವತ್ತಿರ್ತೀನಿ, ನಾಳೆ ಇರ್ತೀನೋ ಇರೋಲ್ವೋ ಗೊತ್ತಿಲ್ಲ. ಸತ್ತೋದ್ರು ಸತ್ತೋಯ್ತೀನಿ. ನೀನ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತೀನಿ ಬಿಡವ್ವ. ಅಯ್ಯೋ, ವಯಸ್ಸಾದ ಕಾಲದಲ್ಲಿ ನಾವು ಬಾಯ್ ಮುನ್ಸ್ಕೊಂಡಿರ್ಬೇಕಲ್ಲ ಬಿಡವ್ವ. ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನಿನ್ಗೂ ಬಟ್ಟೆ ಎಲ್ಲ ಹಾಕೊಡ್ತೀನಿ, ಎಲ್ಲ ಮಾಡ್ಕೊಡ್ತೀನಿ. ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್ ಆಗಿರೋಣ, ಸರಿನವ್ವ? ಸರಿ. ನೋಡೋಣವ್ವ. ನೋಡ್ರಪ್ಪ, ನಾನ್ ಇವತ್ತು ಅಜ್ಜಿ ಕ್ಯಾರೆಕ್ಟರ್ ಮಾಡ್ದೆ. ನಾಳೆ ಪಾರ್ಟ್ 1 ವಿಡಿಯೋ, ಅಂದ್ರೆ ಇವತ್ತು ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದು ಎಷ್ಟು ಸಂಜೆ 6 ಗಂಟೆ ಕರೆಕ್ಟ್ ಆಗಿ ಅಪ್ಲೋಡ್ ಆಗುತ್ತಪ್ಪ. ನಾನು ನನ್ ಸೊಸೆ ಮಾಡಿರೋದು ಸಖತ್ತಾಗಿದ್ರೆ ಲೈಕ್ ಮಾಡಿ. ನಾವಿಬ್ರು ಹೇಗ್ ಜಗಳ ಮಾಡಿದ್ರಿ ಅನ್ನೋದನ್ನ ಲೈಕ್ ಮಾಡಿ. ಅಂದ್ರೆ ಇವಾಗ ನೋಡು, ನನ್ ಸೊಸೆಗೆ ನಾನು ಹೊಡಿಯಕ್ ಆಗ್ಲಿಲ್ಲ. ಯಾಕೆ ಹೇಳು? ಎರಡೆರಡು ಕ್ಯಾರೆಕ್ಟರ್ ನಾನು ಒಬ್ನೇ ಮಾಡಿದೆ, ಅದಕ್ಕೆ ಹೊಡಿಯಕ್ ಆಗ್ಲಿಲ್ಲ ನನ್ ಸೊಸೆ. ಇಲ್ಲ ಅಂದಿದೆ ಚೆಚ್ ಬೀಸ್ ಹಾಕ್ಬಿಡ್ತಿದ್ದೆ ನನ್ ಸೊಸೆನ. ಅಲ್ವಾ? ಅಲ್ಲಿದ್ರೆ ಕೇಳಿಸ್ಕೊಂತ ಜೋರಾಗಿ ಹೇಳ್ರಿ. ನನ್ ಸೊಸೆ ಇದ್ರೆ ಚೆಚ್ ಬೀಸ್ ಹಾಕ್ಬಿಡ್ತಿದ್ದೆ, ಸರಿನಾ? ನಾಳೆ ಪಾರ್ಟ್ 2 ವಿಡಿಯೋ ಬರ್ತದಪ್ಪ. ನಾವಿಬ್ರು ಹೇಗೆ ಸ್ನೇಹಕ್ಕೆ ಅಂದ್ರೆ ಫ್ರೆಂಡ್ಶಿಪ್ ಆಗಿ ಹೇಗಿರ್ತೀವಿ ಅನ್ನೋದನ್ನ ನಾಳೆ ವಿಡಿಯೋ ಮಾಡಾಕ್ತಿವಪ್ಪ. ನನ್ ಸೊಸೆ ವ್ಲಾಗರ್ ಬೇರೆ, ನೋಡ್ರಿ, ಅವಳಿಗೆ ಸಪೋರ್ಟ್ ಮಾಡ್ರಿ. ನಾನೇನೋ ವಯಸ್ಸಾದ ಕಾಲಕ್ಕೆ ಇವಾಗೇನೋ ವ್ಲಾಗ್ ಏನೇನೋ ಅಂತವ್ರು ನಾನ್ ಮಾಡ್ತಾ ಇದೀನಿ. ಸಪೋರ್ಟ್ ಮಾಡ್ರಪ್ಪ, ಎಲ್ಲರಿಗೂ ಇಷ್ಟೇ ಕೇಳ್ಕೊಳೋದು.